ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನ ಸ್ವಯಂ ಅಡುಗೆ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ಇವತ್ತಿನ ದಿನ ನೋಡ್ರಿ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಈ ವ್ಲಾಗ್ ಯಾವಾಗ ಬರ್ತೈತೆ ಗೊತ್ತಿಲ್ಲ, ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಸ್ಯಾರಿ ಡ್ರೇಪಿಂಗ್ಸ್ ವಿಡಿಯೋನ ಡೈಲಿ ಸ್ಕೆಡ್ಯೂಲ್ ಮಾಡಿಟ್ಟೇನೆ. ಅವು ಬರ್ತಿರ್ತವೆ ಇನ್ನು 2 ಡೇಸ್. ಅದಾದಮೇಲೆ ನೆಕ್ಸ್ಟ್ ನನ್ನ ರೆಗ್ಯುಲರ್ ಡೈಲಿ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಇವತ್ತಿನ ದಿನ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಮಧ್ಯಾಹ್ನ ಆಗೈತೆ 3 ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಸಂಡೇ ಸ್ಪೆಷಲ್. ಈಗಂತೂ ಶ್ರಾವಣ ಮಾಸ, ನಾನ್ ವೆಜ್ ಏನು ಮಾತಾಡಲೂಬಾರ್ದು, ಬಾಯಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಸೀನಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನು ನೆಕ್ಸ್ಟ್ ಬರ್ತೈತಲ್ಲ, ಅದು ಫ್ರೈಡೇ. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇನು ಆಲ್ರೆಡಿ. ಇನ್ನೊಂದು ಸ್ವಲ್ಪ ಕೆಲಸ ಐತಿ, ಅದೊಂದು ಸ್ವಲ್ಪ ಮಾಡಿಬಿಟ್ರೆ ಆತು. ಸೀರೆ ಎಲ್ಲ ತೊಗೊಂಡು ಬಂದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಯಾವ್ಯಾವ ಸೀರೆ ತೊಗೊಂಡ್ಬಂದೀನಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ನಿಮ್ಮ ಜೊತೆ ಶಾರ್ಟಾಗಿ ಹಂಗೆ ಕ್ಲಿಪ್ಸನ್ನು ಶೇರ್ ಮಾಡ್ಕೊತೀನಿ, ಹೆಂಗೆ ಮಾಡಿದ್ದೆ ಮಶ್ರೂಮ್ ಬಿರಿಯಾನಿ ಅಂತೇಳಿ. ಇದು ಫುಲ್ ಡಿಟೇಲ್ಡ್ ವಿಡಿಯೋ ಬೇಕಂದ್ರೆ ನೀವು ಕುಕಿಂಗ್ ಚಾನಲ್ಗೆ ಹೋಗ್ಬೇಕು. ತಾನು ಸ್ವಯಂ ಅಡುಗೆ ಕುಕಿಂಗ್ ಚಾನಲ್ ಒಳಗೆ ಡೀಟೇಲ್ ವಿಡಿಯೋ ಮಸ್ತಾಗೈತಿ. ಇದು ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿರಿ ಒಂದ್ಸತಿ. ಕುಕಿಂಗ್ ಚಾನಲ್ಗೆ ಹೋಗಿ ಒಂದ್ಸತಿ ಆ ವಿಡಿಯೋ ನೋಡಿ, ಅದೊಂದ ಅಲ್ಲ ಎಲ್ಲ ವೀಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಾಗೆ ಈ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವೆಲ್ಲ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಿ ನಿಮ್ಮ ಮನ್ಯಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಅನ್ನೋದನ್ನು ಕಾಮೆಂಟ್ ಮುಖಾಂತರ ಬರ್ತಿಳಿಸೋದನ್ನು ಮರಿಬೇಡ್ರಿ. ಸೊ ಬರ್ರಿ, ಇವತ್ತಿನ ವ್ಲಾಗ್ನ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡೀನಿ. ಎಲ್ಲಿವರೆಗೂ ಆಕೈತೆ ನೋಡೋಣ. ಅದಾದಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ನಾನಿವಾಗ ಸದ್ಯಕ್ಕೆ ಕುಕ್ಕರ್ ವಿಷಲ್ ಕೂಗೈತಿ, ಇವಾಗ ಓಪನ್ ಮಾಡಿ ನೋಡೋದು. ಅದಾದಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹೆಂಗೆ ಮಾಡಿದೆ ಅಂಥೇಳಿ. ಫ್ರೆಂಡ್ಸ್ ನೋಡ್ರಿ, ನಾನಿಲ್ಲೇ ಮಸಾಲೆ ರುಬ್ಬಿ ಮಾಡುವಂಥ ಮಶ್ರೂಮ್ ಬಿರಿಯಾನಿ. ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಹುರ್ಕೊಂಡು, ಒಣಮೆಣಸಿನ್ಕಾಯಿನೂ ಹಾಕಿ ಹುರ್ಕೊಂಡು ರುಬ್ಬೇನಿ. ಅದಕ್ಕೆ ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದವನ ಮಸಾಲೆ ಮತ್ತು ಕಸೂರಿ ಮೆಥಿ ಅದೆಲ್ಲ ಹಾಕ್ಕೊಂಡು ರುಬ್ಬಿದ ಮಸಾಲೆ, ಆಮೇಲೆ ಮಶ್ರೂಮ್ ಹಾಕ್ಕೊಂಡು ಟೊಮೆಟೊ, ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು 1-2 ವಿಷಲ್ ಕೂಸಿರ ಸೂಪರ್ ಆಗಿರ್ತೈತಿ. ಇದು ಫುಲ್ ವಿಡಿಯೋ ನೀವು ಕುಕಿಂಗ್ ಚಾನಲ್ ಒಳಗೆ ನೋಡಿರಿ. ರಾತ್ರಿ ಊಟಕ್ಕೆ ಮಾಡಿದ್ದೆ ನಾನು ಮಶ್ರೂಮ್ ಬಿರಿಯಾನಿ. ನೋಡಿರಿ, ಎಲ್ಲರದು ಊಟ ಆಗಿತ್ತು. ನನ್ನ ಮಗ ಒಬ್ಬ ಊಟ ಮಾಡಿದಿರಲಿಲ್ಲ, ಊಟ ಮಾಡತ್ತಿದ್ದ. ಅದಾದಮೇಲೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ಕೊಳತ್ತೀನಿ.
ಸೊ ನಾನಿಲ್ಲೇ ಆಲೂಗಡ್ಡೆ ಪಲ್ಯ ಭಾಳ ಸಿಂಪಲ್ಲಾಗಿ ನಮ್ಮ ಕಡೆ ಸ್ಟೈಲಲ್ಲಿ ಮಾಡಾಕತ್ತೀನಿ. ಒಂದು ಕಡಾಯಿ ಬಿಸಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಏನೈತಲ್ಲ ಅದನ್ನು ಹಾಕ್ಕೊಳಾಗತ್ತೀನಿ. ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಅರಶಿನ ಪುಡಿ ಹಾಕ್ಕೊಳಾಗತ್ತೇನೆ ನೋಡಿರಿ. ಅದಾದಮೇಲೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಹುಚ್ಚಳ ಪೌಡ್ರ್, ನಾವೆಲ್ಲ ಪಲ್ಯಗಳಿಗೂ ಹುಚ್ಚಳ ಪೌಡ್ರ್ ಬಳಸ್ತೇವಲ್ಲ, ಗುರಳ್ ಪುಡಿ ಅಂತ ಕೂಡ ಕರಿತೀವಿ ನಾವು ಇದನ್ನು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಹುರ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊತ ಹುರ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಹುರ್ಕೊಂಡು ಆದಮೇಲೆ ನಾನೆಲ್ಲೇ ಇದಕ್ಕೆ ಒಂದು ಹಣ್ಣಾಗಿರುವಂಥ ದೊಡ್ಡ ಗಾತ್ರ ಟೊಮೆಟೊ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಇದಕ್ಕೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತ ಹುರ್ಕೋಬೇಕು. ಹುರ್ಕೊಂಡು ಆದಮೇಲೆ ಸ್ವಲ್ಪ ಮೊಸರು ಹಾಕೇನಿ. ಚೆನ್ನಾಗಿರ್ತೈತೆ ಟೇಸ್ಟ್. ಮೊಸರು ಹಾಕೋದ್ರಿಂದ ಹುಳಿ ಹುಳಿಯಾಗಿ ಈ ಪಲ್ಯ ಭಾಳ ಟೇಸ್ಟಿಯಾಗಿರ್ತೈತಿ. ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡು 1 ಟೀ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳಾಗ್ತೀನಿ. ಈ ಆಲೂಗಡ್ಡೆ ಬೇಯಬೇಕಂದ್ರೆ ಸ್ವಲ್ಪ ನೀರು ಹಾಕಲೇಬೇಕು. ನೀರು ಹಾಕಿ ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ ಆಲೂಗಡ್ಡೆ ಬೇಯ್ತೈತಿ. ಅಷ್ಟರೊಳಗೆ ನಾನು ಒಂದು ಗ್ರೀನ್ ಟೀ ಮಾಡ್ಕೊಂಡಿದ್ದೆ, ಅದನ್ನು ಕುತ್ಕೊಂಡು ನೆಮ್ಮದಿಯಾಗಿ ಕುಡಿಬೇಕು. ಅಷ್ಟರೊಳಗೆ ಹಿಟ್ಟೂ ಕ್ಲೀನಾಗಿ ನೆಂದಿರ್ತೈತಿ, ಸಾಫ್ಟಾಗಿ ಬರ್ತವೆ. ನಾನು ಮೊದಲು ಹಿಟ್ಟನ್ನು ಕಲಸಿಟ್ಬಿಟ್ಟೇನಲ್ಲ ಈಗ ಆಲ್ರೆಡಿ, ಅದಕ್ಕಾಗಿ ಹಿಟ್ಟನ್ನು ನೆನಿತೈತಿ. ಅಷ್ಟರೊಳಗೆ ನಾನು ಒಂದು ಡ್ರಿಂಕ್ ಕುಡ್ಕೊಂಡ್ಬಿಟ್ರೆ, ಬಿಸಿ ನೀರು ಕುಡ್ಕೊಂಡ್ಬಿಟ್ರೆ ನನಗೂ ಒಂದು ಫ್ರೆಶ್ನೆಸ್ ಫೀಲ್ ಬರ್ತೈತೆ ಅಂಥೇಳಿ ಒಂದು ಸ್ವಲ್ಪ ಇದೊಂದೇ ನನಗೆ ಕೊಟ್ಕೊಳ್ಳೋವಂಥ ಟೈಮ್ ಬೆಳಗ್ಗೆ ಮಾರ್ನಿಂಗ್ ಕುತ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು. ಅದಾದಮೇಲೆ ನೋಡಿರಿ ಆಲೂಗಡ್ಡೆ ಪಲ್ಯದ ಕಡಾಯಿ ಬೇರೆ ಸ್ಟವ್ ಮೇಲೆ ಇಟ್ಕೊಂಡು ನಾನು ಈ ಕಡೆ ಚಪಾತಿನೂ ಮಾಡೋಕ್ಕೆ ರೆಡಿ ಮಾಡ್ಕೊಳಾಗತ್ತೀನಿ. ಚಪಾತಿ ಹಿಟ್ಟು ಸಾಫ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಎಲ್ಲ ಸೇಮ್ ಸೈಜ್ ಒಳಗೆ ಚಪಾತಿ ಹಿಟ್ಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಹಂಗೆ ಮಾಡುವಾಗೂ ಅಷ್ಟೇ ಎಲ್ಲನೂ ಒಟ್ಟಿಗೆ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇವಾಗ ನೋಡಿರಿ ಇನ್ನು ಆ ಸ್ಟವ್ ಮೇಲೆ ತವಾ ಇಟ್ಟು ಆನ್ ಮಾಡಿಕೊಂಡೆ. ಅಷ್ಟರೊಳಗೆ ನಾನು ಎಲ್ಲ ಚಪಾತಿನೂ ಲಟ್ಟಿಸಿ 3 ಫೋಲ್ಡ್ ಮಾಡಿದಂಥ ಚಪಾತಿ ನಾನು ಮಾಡ್ತೀನಿ. ನಮ್ಮ ಮನ್ಯಾಗ ಅದನ್ನೇ ತಿನ್ನೋದು. ಆಮೇಲೆ 3 ಫೋಲ್ಡ್ ಮಾಡಿದರೆ ಚೆನ್ನಾಗಿ ಬೇಯ್ತವೆ ಚಪಾತಿ. 3 ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮೊದಲಿಗೆ, ಎಷ್ಟು ಚಪಾತಿ ಬೇಕೋ ಅಷ್ಟು. ಅದಾದಮೇಲೆ ಒಂದೊಂದೇ ಚಪಾತಿ ಲಟ್ಟಿಸಿ ಬೇಯಿಸೋದು ಅಷ್ಟೇ ಕೆಲಸ. ಸೊ ನೋಡಿರಿ ಇಲ್ಲಿ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು. ಆಮೇಲೆ ಹಾಲನ್ನು ಆಫ್ ಮಾಡಿ ಮುಚ್ಚಿಟ್ಟಿದ್ದೆ. ನಾನಿವತ್ತು ಟಿಫಿನ್ಗೆ ಆಮೇಲೆ ಲಂಚ್ ಬಾಕ್ಸಿಗೆ ಎರಡಕ್ಕೂ ಆಲೂಗಡ್ಡೆ ಪಲ್ಯ ಆಮೇಲೆ ಚಪಾತಿನ ಮಾಡಿದ್ದು. ಟಿಫಿನ್ಗೆ ಏನು ಬೇರೆ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಹಿಂದಿನ ದಿನ ಬರೀ ರೈಸ್ ತಿಂದಿದ್ರು. ಅದಕ್ಕಾಗಿ ಇವತ್ತು ಬರೀ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ. ಇದು ಚಪಾತಿ ಜೊತೆಗೆ ಭಾಳ ಟೇಸ್ಟಿ ಆಗ್ತೈತಿ. ಅಷ್ಟರೊಳಗೆ ನೋಡಿರಿ ನನ್ನ ಮಗಳು ಎದ್ದು ಬಂದ್ಲು. ಹುಷಾರಿಲ್ಲ ಅವಳಿಗೆ, ಸ್ಕೂಲಿಗೆ ಬೇಡ ಅಂತ ಹೇಳಿದ್ರು. ಅವಳೇ ಫಸ್ಟ್ ಹೇಳೋದು. ಹೋಗೋರೆಲ್ಲರೂ ಇನ್ನೂ ಮಲ್ಕೊಂಡಿರ್ತಾರೆ, ಅವಳು ಫಸ್ಟ್ ಎದ್ದು ಎಲ್ಲರನ್ನೂ ಎಬ್ಬಿಸ್ತಾಳೆ. ಅವಳಿಗೆ ಸ್ಕೂಲ್ಗೆ ಹೋಗೋದಂದ್ರೆ ಭಾಳ ಇಷ್ಟ. ಬಟ್ ಈಗ 2 ದಿನ ಬಿಡ್ಸಾಗತ್ತೇನಲ್ಲ, ಅದಕ್ಕಾಗಿ ನಾನು ಹೋಗ್ಲಾ ಅಂತ ಬಂದು ಕೇಳ್ತಾಳೆ, ನಾನು ಸ್ಕೂಲಿಗೆ ಹೋಗ್ಬೇಕಾ ಅಂಥೇಳಿ. ಇವಾಗ ಬೇಡ ಅಂದಿದ್ದಕ್ಕೆ ವಾಪಸ್ ಹೋಗಿ ಮಲ್ಕೊಂಡ್ಲು. ಸೊ ಆಲೂಗಡ್ಡೆ ಪಲ್ಯ ರೆಡಿ ಆಗಿತ್ತಲ್ಲ, ಅದನ್ನು ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ಅಥವಾ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಂಡೆ. ಆಮೇಲೆ ಈಗ ಲಂಚ್ ಬಾಕ್ಸಿಗೆ ನನ್ನ ಮಗನಿಗೆ ಲೇಟ್ ಆಗೈತೆ ಅಂಥೇಳಿ ಲಂಚ್ ಬಾಕ್ಸ್ಗೆ ಹಾಕಾಕತ್ತೀನಿ. 2 ಚಪಾತಿ ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕ್ತೀನಿ. ಮೊಸರು ಏನು ಬೇಕಾಗಿಲ್ಲ ಈ ಪಲ್ಯಕ್ಕೆ, ಯಾಕಂದ್ರೆ ಜಾಸ್ತಿ ಖಾರ ಹಾಕಿ ಮಾಡಿರಂಗಿಲ್ಲ ನಾನು, ಮಕ್ಕಳು ತಿಂತಾರೆ ಅಂಥೇಳಿ. ಸೊ ಸ್ವಲ್ಪ ಪಲ್ಯ ಹಾಕಿ ಬಾಕ್ಸ್ ಹಾಕ್ಬಿಟ್ರೆ ಆಯಿತು. 2 ಚಪಾತಿ ಸಾಕು. ಮಕ್ಕಳಿಗೆ ಜಾಸ್ತಿ ಹಾಕ್ಕೊಡೋದು ಒಳ್ಳೆಯದಲ್ಲ ಬಾಕ್ಸಿಗೆ, ಅವ್ರಿಗೆ ತಿನ್ನೋಕೆ ಕಷ್ಟ ಆಕೈತಿ. ಇದೇ ಟೈಮ್ ಒಳಗೆ ನನ್ನ ಮಗನಿಗೆ ಪೇರೆಂಟ್ಸ್ ಸೈನ್ ನೆನಪಾಗ್ತೈತಿ. ಅವಾಗ ಬಂದು ಸೈನ್ ಹಾಕ್ಸ್ಕೊಂಡು ಹೋಗ್ತಾನೆ ಕಿಚನಿಗೆ ಬಂದು. ಅವನದು ಮುಗಿಸಿ ಅದಾದಮೇಲೆ ಸ್ನ್ಯಾಕ್ಸಿಗೆ ನಾನಿಲ್ಲಿ ವೇಫರ್ಸ್ ತೊಗೊಂಬಂದಿದ್ದೆ. ವೇಫರ್ಸ್ ಒಂದು ಪ್ಯಾಕೆಟ್ ವೇಫರ್ಸ್ ಇಟ್ಟು ಕಳಿಸಿದೆ. ಯಾವುದು ಫ್ರೂಟ್ಸ್ ಇರಲಿಲ್ಲ. ಆಮೇಲೆ ಫ್ರೂಟ್ಸ್ ಇದ್ದರೂ ಅವನು ಬೇಡ ಅಂತಾನೆ ಫ್ರೂಟ್ಸ್ ಎಲ್ಲ. ಸೊ ಅದಕ್ಕಾಗಿ ವೇಫರ್ಸ್ ತೊಗೊಂಬಂದಿದ್ದೆ. ರೀಸೆಂಟಾಗಿ ರೇಷನ್ ತೊಗೊಂಬಂದಿದ್ದೆ, ಅದ್ರ ಜೊತೆಗೆ ವೇಫರ್ಸು ತೊಗೊಂಬಂದಿರ್ತೇನೆ ನಾನು. ಇವಾಗ ಅವನಿಗೆ ತಿನ್ನೋಕೆ ಒಂದು ಚಪಾತಿ ಆಮೇಲೆ ಆಲೂಗಡ್ಡೆ ಪಲ್ಯ ಮತ್ತು ಜೊತೆಗೆ ತುಪ್ಪನ ಹಾಕಿ ಕೊಟ್ಟೆ. ಅವ್ನು ತಿನ್ಕೊಂಡು ಸ್ಕೂಲಿಗೆ ರೆಡಿ ಆಗ್ತಾನೆ. ಸೊ ಇದಾಗಿತ್ತು ನೋಡಿರಿ ಮಾರ್ನಿಂಗ್ ರೂಟೀನ್ ಇದು. ಹಾಯ್ ಫ್ರೆಂಡ್ಸ್, ಹಾಗೆ ಮಾರ್ನಿಂಗ್ ರೂಟೀನ್ ನೀವು ಇಷ್ಟೊತ್ತು ನೋಡಿದ್ರಿ. ಅಂದರೆ 10 ಗಂಟೆ ಆಗೈತಿ. ಚುಕ್ಕಿಗೆ ಫುಲ್ ಜ್ವರ ನಿನ್ನೆಯಿಂದ ಫುಲ್ ಜೋರು ಜ್ವರ. ಅದಕ್ಕಾಗಿ ಈಗ ಸ್ಕೂಲಿಗೆ ಕಳಿಸಿಲ್ಲ. ಎಕ್ಸಾಮ್ ನಡೆಯಕತ್ತವು, ಆದರೂ ನಾನು ಸ್ಕೂಲಿಗೆ ಕಳಿಸಿಲ್ಲ. ಮನ್ಯಾಗ ಇಟ್ಕೊಂಡೀನಿ.
ಬೆಳಗ್ಗೆಯಿಂದ ಏನು ತಿನ್ನಕತ್ತಿಲ್ಲ, ತಿಂತಿದ್ದೆಲ್ಲ ವಾಪಸ್ಸು ಉಲ್ಟಿ. ಮತ್ತು ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದೇವಿ, ತೋರಿಸ್ಕೊಂಡು ಎಲ್ಲ ಸಿರಪ್ ಟ್ಯಾಬ್ಲೆಟ್ ಎಲ್ಲ ಹಾಕೀನಿ, ಆದರೂ ವಾಮಿಟ್ ಕಡಿಮೆನೇ ಆಗಕತ್ತಿಲ್ಲ. ವಾಮಿಟ್ ಮಾಡ್ಕೊಳ್ಳೋದು, ಆಮೇಲೆ ಊಟ ಮಾಡ್ದಂಗೆ ಇರೋದು. ಊಟನೇ ಬೇಡ ಅನ್ನಕತ್ತಾಳ ಆಕೆ. ಟೈಮ್ ಸರಿಯಾಗಿ ಊಟ ಬೇಕು, ಅಷ್ಟು ಚೆನ್ನಾಗಿ ಊಟ ಮಾಡ್ತಿದ್ಲು. ಬಟ್ ಇವಾಗ ಊಟನೇ ಬೇಡ ಅನ್ನಕತ್ತಾಳ. ವಾಪಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದು. ಈಗ ಅನ್ನ ಮಾಡಿ ರುಚಿಗೋಸ್ಕರ ಮೆತ್ತಗೆ ಒಂದು 4 ವಿಷಲ್ ಕೂಗ್ಸೀನಿ, ಭಾಳಷ್ಟು ನೀರು ಹಾಕಿ ಮ್ಯಾಶ್ ಮಾಡಾಕ್ತೀನಿ. ಮ್ಯಾಶ್ ಮಾಡಿ ತಿನ್ಸಿದ್ರೆ ಒಂದು ಸ್ವಲ್ಪ ಹೊಟ್ಟಿಗೆ ಏನಾದ್ರು ಹಾಕ್ಬಿಟ್ಟು ಅಂತ ನೋಡ್ತೀನಿ. ನೋಡಿ ಫಸ್ಟಿಗೆ ವಾಮಿಟಿಂದು ಸಿರಪ್ ಹಾಕ್ತೀನಿ, ಅದಾದಮೇಲೆ ಊಟ ಮಾಡಿಸ್ತೀನಿ. ಅನ್ನ ಫುಲ್ ಮ್ಯಾಶ್ ಮಾಡಾಕ್ತೀನಿ, ಅಂದ್ರೆ ಫುಲ್ ಡಲ್ ಆಗಿಬಿಟ್ಟಾಳ. ಮಕ್ಕಳೇನಾದ್ರು ಹುಷಾರು ತಪ್ಪಿದ್ರೆ ಅದೊಂಥರ ಟೆನ್ಷನ್ ಆಗ್ಬಿಡ್ತೈತಿ. ಹುಷಾರಿದ್ರೆ ನಾವು ಎಲ್ಲ ಕೆಲಸನೂ ಆರಾಮಾಗಿ ಮಾಡ್ಕೊಂತ ಹೋಗ್ತಿರ್ತೀವಿ. ಹುಷಾರಿಲ್ಲ ಅಂದ್ರೆ ನೋಡ್ರಿ ಫುಲ್ ಡಲ್ ಆಗ್ಬಿಟ್ಟೈತೆ ಮುಖ ಎಲ್ಲ. ಸಿರಪ್ ಆಗಲ್ಲ ಸ್ವಲ್ಪ ಖುಷಿ ವಾಮಿಟಿಂಗ್ ಸಿರಪ್ ನಮ್ಮ ಇದೆ ಆ ಕಡೆ. ಇವಾಗ ನಾನು ಏನೂ ತಿಂದಿಲ್ಲ, ಇನ್ನು ಟಿಫಿನ್ ಸ್ವಲ್ಪ ಲೇಟ್ ಆಗ್ತದೆ ಎಲ್ಲ ಕೆಲಸ ಮುಗಿಸಿ ಮಾಡೋಷ್ಟ್ರಿಗೆ. ಬೆಳಗ್ಗೆ ನೋಡಿದ್ರಲ್ಲಿ ನೀವು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿದ್ದೆ. ಜಾಸ್ತಿನೂ ಊಟ ಮಾಡಿಸೋಂಗಿಲ್ಲ, ಸ್ವಲ್ಪ ಊಟ ಮಾಡಿಸ್ಬೇಕು. ಯಾಕಂದ್ರೆ ಫುಲ್ ವಾಮಿಟ್ ಮಾಡ್ಕೊಳಕತ್ಬಿಟ್ಟಾಳೆ. ಏನು ತಿನ್ಸಿದ್ರು ವಾಮಿಟ್. ಫ್ರೆಂಡ್ಸ್, ವಿಡಿಯೋ ಯಾರ್ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಸಬ್ಸ್ಕ್ರಿಪ್ಷನ್ಸ್ನ ಒಂದು ಸ್ವಲ್ಪ ಜಾಸ್ತಿ ಮಾಡಿರಿ, ನನಗೂ ಖುಷಿ ಆಗ್ತೈತೆ. ಆಮೇಲೆ ಒಂದು 500 ಲೈಕ್ಸ್ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 200 ಲೈಕ್ಸ್ ಆದರೂ, ಎಷ್ಟು ಜನ ನೋಡ್ತಿರೋ ಅಷ್ಟು ಜನ ಲೈಕ್ ಮಾಡಿ ವೀಡಿಯೋಸ್ಗಳನ್ನ ನೋಡಿರಿ. ಫಸ್ಟ್ ಲೈಕ್ ಮಾಡಿ ಆಮೇಲೆ ವೀಡಿಯೋಸ್ನ ನೋಡಿರಿ. ಅಟ್ಲೀಸ್ಟ್ ಒಂದು 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ನನಗೂ ಒಂಥರ ಮೋಟಿವೇಶನ್ ಸಿಕ್ಕಾಕೈತಿ, ಖುಷಿ ಅಂತ ಆಕೈತಿ ನಂಗೆ ಭಾಳ. 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಸರ್ಪ್ರೈಸಿಂಗ್ ಆಗಿ ಒಂದು ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಾನು. ಸೊ ಇವತ್ತು ನಿನ್ನೆ ಸ್ಟಾರ್ಟ್ ಮಾಡಿದ್ದೆ ಈ ಬ್ಲಾಗ್, ಸಂಡೇ ಸ್ಟಾರ್ಟ್ ಮಾಡಿದ ಬ್ಲಾಗ್ ಇದು. ಮಂಡೇನ ಕಂಟಿನ್ಯೂ ಮಾಡಕತ್ತೀನಿ. ಮಂಡೇ ಮಾರ್ನಿಂಗ್ ರೂಟೀನಿಂದ ಹಿಡ್ಕೊಂಡು ಕಂಟಿನ್ಯೂ ಮಾಡೀನಿ. ಸಂಡೇ ಸ್ಟಾರ್ಟ್ ಮಾಡಿದಂಥ ಬ್ಲಾಗ್. ಮೊದಲು ಚುಕ್ಕಿಗೆ ಊಟ ಮಾಡಿಸಿ ಆಮೇಲೆ ನಾನು ಒಂದು ಸ್ವಲ್ಪ ಟಿಫಿನ್ ಮಾಡಿ ಶೇರ್ ಮಾಡ್ಕೊತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ದಯವಿಟ್ಟು ಲೈಕ್ ಮಾಡಿರಿ. 2000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿರಿ. ದಯವಿಟ್ಟು ಯಾರ್ಯಾರು ನೋಡ್ತೀರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಂಡು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಶೇರ್ ಮಾಡಿರಿ ಲಿಂಕ್ಸನ್ನು. ಸೊ ನನಗೂ ಒಂಥರ ಖುಷಿ ಆದಂಗೆ ಐತಿ. ಎಲ್ಲ ಬ್ಲಾಗ್ಸನ್ನು ನೋಡಿರಿ, ಹಿಂದಿನ ಎಲ್ಲ ಬ್ಲಾಗ್ಸನ್ನು ನೋಡಿರಿ, ನಿಮ್ಗೆ ಇಷ್ಟ ಆಗ್ತೈತಿ ನನ್ನ ಬ್ಲಾಗ್ಸ್. ಸೊ ಯಾರ್ಯಾರು ನೋಡಿದ್ರಿ ಹಿಂದಿಂದ ಎಲ್ಲ ಬ್ಲಾಗ್ಸ್ ಕಮೆಂಟ್ ಮುಖಾಂತರ ಬರ್ತೀರಿ. ಸೊ ಫ್ರೆಂಡ್ಸ್ ನೋಡ್ರಿ, ಮಕ್ಕಳು ಹುಷಾರಿದ್ರೆ ನಾವು ಏನು ಬೇಕಿದ್ರು ಕೆಲಸ ಮಾಡ್ಬೋದು. ಒಂದು ಗುಡ್ಡ ಕಿತ್ತಿ ಕಡೆ ಗಿಡ ಅಂದರೂ ಇಟ್ಬಿಡ್ಬೋದು. ಹುಷಾರಿಲ್ಲ ಅಂದ್ರೆ ಒಂಥರ ಮೈಂಡ್ ಬ್ಲ್ಯಾಂಕ್ ಆಗಿಬಿಡ್ತೈತಿ. ಇವತ್ತಿನ ದಿನ ಈ ವ್ಲಾಗ್ ಇಷ್ಟ ಆಗೈತೆ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೊಂದೇ ಕೇಳ್ಕೊಳ್ಳೋದು. ಲೈಕ್, ಶೇರ್, ಕಮೆಂಟ್ ಇವು 3 ನೀವು ಪ್ರತಿ ವಿಡಿಯೋಕ್ಕೂ ಪ್ರತಿಯೊಬ್ಬರು ಮಾಡಿದ್ರೆ ನಂಗೆ ಭಾಳ ಖುಷಿ ಆಗ್ತೈತಿ. ಮತ್ತೆ ಸಿಗ್ತೇನೆ ರೀ ಮತ್ತೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.